ಆರ್ಸಿಬಿ ಟೀಮ್ ಸೆಲೆಬ್ರೇಷನ್. ತಂಡದವರಿಗೆ ಹೊರಗಿನ ದುರಂತದ ಬಗ್ಗೆ ಮಾಹಿತಿನೇ ಇಲ್ಲ. ಆಟಗಾರರಿಗೆ ಕಾಲ್ತುಳಿತದ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ. ಮಾಹಿತಿ ಇಲ್ಲದೆ ಸಂಭ್ರಮಾಚರಣೆಯನ್ನ ಮಾಡ್ತಿರುವಂತ ಆರ್ಸಿಬಿ ಹೊರಗೇನಾಗ್ತಿದೆ ಅಂತ ವಿರಾಟ್ ಸೇರಿದಂತೆ ಯಾರಿಗೂ ಕೂಡ ಮಾಹಿತಿ ಇಲ್ಲವಂತೆ. ಕಾಲ್ತುಳಿತ ಸಾವಿನ ಬಗ್ಗೆ ಆಟಗಾರರಿಗೆ ಮಾಹಿತಿಯನ್ನ ನೀಡದ ಸರ್ಕಾರ. ಒಂದು ಕಡೆ ಸೂತಕ ಆವರಿಸಿದೆ. ಈ ನಡುವೆ ಆರ್ಸಿಬಿ ಸೆಲೆಬ್ರೇಷನ್ ಆಗ್ತಿದೆ. ತಂಡದವರಿಗೆ ಆರ್ಸಿಬಿ ಆಟಗಾರರಿಗೆ ಏನು ಆಗ್ತಾ ಇದೆ, ಕಾಲ್ತುಳಿತದ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿಯನ್ನ ನೀಡಿಲ್ವಂತೆ. ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲದೆ ಸಂಭ್ರಮಾಚರಣೆ ಮಾಡ್ತಾ ಇದೆ ಆರ್ಸಿಬಿ. ವಿರಾಟ್ ಕೊಹ್ಲಿ ಸೇರಿದಂತೆ ಯಾರಿಗೂ ಕೂಡ ಕಾಲ್ತುಳಿತ ಆಯ್ತು, ಸಾವು ನೋವಾಯ್ತು, ಇವ್ಯಾವುದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಲ್ಲ ಅಂತೆ ಸರ್ಕಾರ. ಸೂತಕದ ನಡುವೆನೇ ಆರ್ಸಿಬಿ ಟೀಮ್ನ ಸೆಲೆಬ್ರೇಷನ್ ಆಗ್ತಿದೆ. ಹೊರಗಡೆ ಸಾವು ನೋವು, ನೂಕಾಟ, ತಳ್ಳಾಟ, ಒಂದು ಕಡೆ ಲಾಠಿ ಚಾರ್ಜ್, ಪೊಲೀಸರು ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಮತ್ತೊಂದು ಕಡೆ ತಮ್ಮವರನ್ನ ಕಳೆದುಕೊಂಡು ಆ ಪೋಷಕರು ಅಥವಾ ಬಂದಂತವರು ಮನೆಯವರು ಸ್ನೇಹಿತರು ಕಣ್ಣೀರು ಹಾಕ್ತಿದ್ದಾರೆ. ಶವಗಾರದಲ್ಲಿ ಮೃತ ದೇಹಗಳು ಬಿದ್ದಿದೆ. ಒಂದಿಷ್ಟು ಜನ ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವವರು ಕೂಡ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆರ್ಸಿಬಿ ಸೆಲೆಬ್ರೇಷನ್ ಆಗ್ತಿದೆ. ಬಟ್ ಆಟಗಾರರಿಗೆ, ಆಟದ ತಂಡದವರಿಗೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ನೀಡಿಲ್ವಂತೆ. ಈ ರೀತಿಯಾಗಿ ಕಾಲ್ತುಳಿತ ಆಯ್ತು, 10 ಜನ ಸಾವನ್ನಪ್ಪಿದ್ರು, ನೂಕು ನುಗ್ಗಲಾಯ್ತು, ಎಲ್ಲೆಡೆ ಕಂಪ್ಲೀಟ್ ಜಾಮ್ ಆಗಿದೆ, ಉಸಿರಾಟದ ಸಮಸ್ಯೆ ಆಗ್ತಿದೆ, ಒಂದಿಷ್ಟು ಜನರಿಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸ ಆಗ್ತಿದೆ, ಇನ್ನೊಂದಿಷ್ಟು ಜನ ಆಸ್ಪತ್ರೆಯಲ್ಲಿ ಶವಗಾರದಲ್ಲಿ ಮಲಗು ಬಿದ್ದಿದ್ದಾರೆ. ಸಂಭ್ರಮದಲ್ಲಿ ಸೂತಕ ಆವರಿಸಿದೆ. ಬಟ್ ಈ ಮಾಹಿತಿ ಆಟಗಾರರಿಗೆ ನೀಡಿಲ್ವಂತೆ. ಆಟಗಾರರಿಗೆ ಗೊತ್ತಿಲ್ಲ. ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಖುಷಿಯ ವಿಚಾರ. ಇಂಥ ಕಾಲ್ತುಳಿತ ಆಗೋಗ್ತು ಮುಂಚೆ ಹೆಂಗಿತ್ತು ವಾತಾವರಣ, ಎಷ್ಟು ಖುಷಿ, ಎಷ್ಟು ಸಂಭ್ರಮ, ಕಣ್ತುಂಬಿಕೊಳ್ಬೇಕಂತ ಅಭಿಮಾನಿಗಳು ಅದಕ್ಕಾಗಿನೇ ಬಂದಿದ್ರು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರೋದು ಯಾಕೆ? ಆಟಗಾರರನ್ನ ನೋಡಬೇಕು, ಟ್ರೋಫಿ ನೋಡಬೇಕು. ತವರಿಗೆ ಬಂದಿದ್ದಾರೆ ಆರ್ಸಿಬಿ ಗೆದ್ದು. ದೊಡ್ಡ ಸಂಭ್ರಮ, ಖುಷಿ ಮನೆ ಮಾಡಿತ್ತು. ಆದರೆ ಈಗ ಸೂತಕದ ಕರಿಚಾಯ ಆವರಿಸಿದೆ. ಅತ್ಯಂತ ಬಹಳಷ್ಟು ನೋವು ಕೊಡುವಂತ ಸುದ್ದಿ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಏನೇನೋ ಆಯಿತು, ಯಾವ ರೀತಿಯಾಗಿ ಕಾಲ್ತುಳಿತ ಸಂಭವಿಸ್ತು. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಒಂದಿಷ್ಟು ಜನರನ್ನ. ಈಗಾಗಲೇ 10 ಜನ ಕೊನೆ ಉಸಿರೆಳೆದಿದ್ದಾರೆ. ನೂಕಾಟದಿಂದ, ತಳ್ಳಾಟದಿಂದ ಒಬ್ರ ಮೇಲೆ ಒಬ್ರು ಬೀಳ್ತಾರೆ. ಓಡಾಡೋದಕ್ಕೂ ಆಗಲ್ಲ. ಹೊತ್ತಿನಲ್ಲಿ ಉಸಿರು ಕಟ್ಟಿ ಮತ್ತೊಂದು ಮಗದೊಂದು ಒಬ್ರ ಮೇಲೆ ಒಬ್ರು ಹಾರಿ ಜಿಗಿದು ಇಂಥದ್ದೊಂದು ದುರಂತ ಸಂಭವಿಸಿದೆ. ಆದರೂ ಕೂಡ ಕಾರ್ಯಕ್ರಮ ಆಗ್ತಿದೆ, ಸೆಲೆಬ್ರೇಷನ್ ಆಗ್ತಿದೆ. ಬಟ್ ಆಟಗಾರರಿಗೆ, ತಂಡದಲ್ಲಿರುವಂಥವ್ರಿಗೆ, ವಿರಾಟ್ ಕೊಹ್ಲಿ ಅವರಿಗೆ ಮಾಹಿತಿಯನ್ನ ನೀಡಿರುವಂತೆ. ಇದರ ನಡುವೆ ಸೆಲೆಬ್ರೇಷನ್ ಸಾಗ್ತಾ ಇರುವಂಥದ್ದು. ಒಂದು ಕಡೆ ಸರಿಯಾದಂಥ ವ್ಯವಸ್ಥೆ ಮಾಡಿಲ್ಲ, ಅದಕ್ಕಾಗಿ ಹೀಗಾಯಿತು ಅನ್ನುವಂಥ ಮಾತು. ಇನ್ನೊಂದು ಕಡೆಯಲ್ಲಿ ಜನರಿಗೆ ಇಷ್ಟೊಂದು ಹುಚ್ಚಾಟ ಯಾಕೆ? ಅಭಿಮಾನ ಇರಬೇಕು, ಕಪ್ಪು ಗೆದ್ದಿದ್ದೀವಿ, ಸೆಲೆಬ್ರೇಟ್ ಮಾಡಬೇಕು, ಖುಷಿಯ ವಿಚಾರ ಹೌದು, ಎಲ್ಲವೂ ಹೌದು. ಆದರೆ ಈ ಸಂತೋಷದ ಭರದಲ್ಲಿ ಸಾವಾಗುವ ಮಟ್ಟಿಗೆ ಸಂಭ್ರಮ, ಅಷ್ಟೊಂದು ನೂಕು ನುಗ್ಗಲು ಅವೆಲ್ಲ ಬೇಕಾ? ಒಂದಿಷ್ಟು ಜಾಗೃತಿಯಿಂದ ನಮಗೇನು ಪೊಲೀಸರು ಒಂದೊಂದ್ಸಲ ಲಾಠಿ ಚಾರ್ಜ್ ಮಾಡಿದಾಗ ಪ್ರಶ್ನೆ ಮಾಡ್ತೇವೆ, ಯಾಕೆ ಇವತ್ತೊಂದಿನ ಕೂಡ ಸುಮ್ಮನೆ ಬಿಡಲ್ವಾ ಅಂತ. ಬಟ್ ಇಂಥ ಸಂದರ್ಭದಲ್ಲಿ ಪೊಲೀಸರ ಸೂಚನೆ, ಅಲ್ಲಿರುವಂಥ ಸಿಬ್ಬಂದಿಗಳ ಮಾತು, ಅವ್ರೇನು ಹೇಳ್ತಾರೆ, ಹಿಂಗೆ ಹೋಗಿ, ಆ ಕಡೆ ಹೋಗಬೇಡಿ, ಅಲ್ಲಿ ತಳ್ಳಬೇಡಿ, ಬಾಗಿಲು ತೆಗಿತೀವಿ, ಗೇಟ್ ಓಪನ್ ಆಗುತ್ತೆ, ಅವರ ಸೂಚನೆಯನ್ನು ಸರಿಯಾಗಿ ಪಾಲಿಸಿದರೆ ಯಾವುದೂ ಕೂಡ ಆಗಲ್ಲ. ಬಟ್ ಒಂದೊಂದು ಕಡೆ ಈ ರೀತಿಯಾದಂಥ ಜನ ಸೇರಿದಂಥ ಸಂದರ್ಭದಲ್ಲಿ ಅವಘಡ ಆಗುತ್ತೆ. ಬಟ್ ಇಷ್ಟೊಂದು ಅತಿರೇಕಕ್ಕೆ ಹೋಗಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ. ಉಸಿರು ಕಟ್ಟಿ ಒದ್ದಾಡ್ತಿದ್ದಾರೆ, ಉಸಿರಾಡೋದಕ್ಕಾಗ್ತಿಲ್ಲ, ಅಸ್ವಸ್ಥರಾಗಿ ಬಿದ್ದಿದ್ದಾರೆ, ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ. ಒಂದು ಕಡೆ ಆದರೆ ಶವಗಾರದಲ್ಲಿ ಶವಾಗಿ ಮಲಗಿದ್ದಾರೆ. ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ನೋಡಬೇಕು. ನೆಚ್ಚಿನ ತಂಡ ಟ್ರೋಫಿ ಗೆದ್ದಿದೆ. 18 ವರ್ಷಗಳ ಕನಸು ಇವತ್ತು ನನಸಾಗಿದೆ. ನೆಚ್ಚಿನ ಆಟಗಾರರು ನಮ್ಮೂರಿಗೆ ಬಂದಿದ್ದಾರೆ, ಅವ್ರನ್ನ ಕಣ್ತುಂಬಿಸ್ಕೊಳ್ಬೇಕು, ಅವ್ರಿಗೆ ಸನ್ಮಾನ, ಅದನ್ನು ನೋಡಬೇಕು. ಸ್ಟೇಡಿಯಂನಲ್ಲಿ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ, ಅದಕ್ಕೆ ಪಾಸ್ ವ್ಯವಸ್ಥೆ ಮಾಡಿದ್ದಾರೆ. ಹೆಂಗಾದರೂ ಮಾಡಿ ಒಂದು ಟಿಕೆಟು, ಒಂದು ಸೀಟಲ್ಲಿ ಪಡ್ಕೊಂಡು ನಾನು ಮುಂದೆ ಹೋಗಬೇಕು, ತಾನು ಮುಂದೆ ಹೋಗಬೇಕೆನ್ನುವಂಥ ಭರದಲ್ಲಿ ಸಾವು ನೋವುಗಳು ಸಂಭವಿಸಿರೋದು. ಪರಿಸ್ಥಿತಿಯನ್ನು ನಿಭಾಯಿಸ್ತಿದ್ದಾರೆ ಪೊಲೀಸರು. ಬಟ್ ಸೂತಕದ ನಡುವೆನೇ ಆರ್ಸಿಬಿ ಟೀಮ್ ಸೆಲೆಬ್ರೇಷನ್ ಆಗ್ತಿದೆ. ಸಂಜೆವರೆಗೂ ಕೂಡ ಎಷ್ಟು ಖುಷಿ ಇತ್ತು, ಎಷ್ಟು ನಗು ಇತ್ತು, ಸೆಲೆಬ್ರೇಷನ್ ಮೂಡಿತ್ತು, ಹಬ್ಬ ಹಬ್ಬ. ಆದರೆ ಈಗ ಸಂಭ್ರಮದ ನಡುವೆ ನೋವು ಆವರಿಸ್ತಿದೆ. ಇಂಥದ್ದೊಂದು ಸಂಗತಿ ಆಗಿಬಿಡ್ತಲ್ಲ, ಏನು ಮಾಡೋದು, ಹೀಗೆ ಆಗಬಾರ್ದಿತ್ತು ಅನ್ನುವಂಥ ದುಃಖ ಎಲ್ಲರನ್ನ ಕಾಡ್ತಾ ಇದೆ. 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಆಗಿದೆ ಈವರೆಗೂ. ಸದ್ಯ ಲಭ್ಯ ಆಗ್ತಿರುವಂಥ ಮಾಹಿತಿ ಪ್ರಕಾರ
ಸಾವು ನೋವುಗಳು ಒಂದು ಕಡೆ ಆದರೆ 50ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿರೋದು. ಮನೆ ಮುಖ್ಯಮಂತ್ರಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಬೌರಿಂಗ್ ಆಸ್ಪತ್ರೆಗೆ. ಒಂದಿಷ್ಟು ಜನರನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಇನ್ನೊಂದಿಷ್ಟು ಜನ ಇತರ ಖಾಸಗಿ ಆಸ್ಪತ್ರೆ, ವೈದ್ಯಕೀಯ ಆಸ್ಪತ್ರೆ ಸೇರಿದಂತೆ ಇತರ ಹತ್ತಿರ ಇದ್ದಂಥ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆ ಕೊಡುವಂಥ ಕೆಲಸ ಆಗ್ತಿದೆ. ಬೇರೆ ಬೇರೆ ಶವಗಾರದಲ್ಲಿ ಮೃತ ದೇಹಗಳನ್ನು ಇಡಲಾಗಿದೆ. ಸಣ್ಣ ಮಕ್ಕಳು, ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದ್ದಾರೆ. ಅಂದರೆ ನಮ್ಮ RCB ಗೆದ್ದಿದೆ, ಖುಷಿ ಸಂತೋಷದಲ್ಲಿ ಬಂದಿದ್ರು. ಬಟ್ ಇಂಥದ್ದೊಂದು ಮಹಾ ದುರಂತ ಆಗಿದೆ, ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಇವತ್ತು ಸಿಲಿಕಾನ್ ಸಿಟಿ ಅಕ್ಷರಶಃ ಸಂಭ್ರಮದಲ್ಲಿ ಮುಳುಗಿತ್ತು. ಕೆಲಸಕ್ಕೆ ರಜೆ ಹಾಕಿ, ಅರ್ಧ ಲೀವ್ ಹಾಕಿ, ಅದು ಎಷ್ಟು ಜನ ಬಂದಿಲ್ಲ. ಎಲ್ಲವನ್ನ ಮರೆತು ಇವತ್ತು ಸಂಭ್ರಮಿಸೋದಕ್ಕೆ ಜನ ಬಂದಿದ್ರು. ಬಟ್ ಆ ಒಂದು ಅಚಾತುರ್ಯದಿಂದ, ಅವಘಡದಿಂದ ಮಹಾ ದುರಂತ ಆಗಿದೆ. ಸಂಭ್ರಮದಿಂದ ಸಾವಿನವರೆಗೂ ಈ ಘಟನೆ ಹೋಗಿ ತಲುಪಿದೆ. ಬಟ್ ಆದರೂ ಕೂಡ ಅಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ RCB ಟೀಮಿಂದ. ಬಟ್ RCB ಟೀಮ್ಗೆ ಈ ರೀತಿಯಾಗಿ ಕಾಲು ತುಳಿತಾಗಿದೆ, ಜನ ಸಾಯ್ತಿದ್ದಾರೆ, ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡುವಂಥ ಕೆಲಸ ಆಗಿದೆ. ಏನೆಲ್ಲ ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿಲ್ವಂತೆ. ಪಾಪ ಅವ್ರಿಗಾದ್ರೂ ಹೇಗೆ ಗೊತ್ತಿರುತ್ತೆ? ಸೆಲೆಬ್ರೇಷನ್ ಮೂಡಲಿದ್ದಾರೆ, ಸರ್ಕಾರ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋ ವಿಚಾರ ಕೂಡ ಲಭ್ಯವಾಗ್ತಿದೆ. ಒಟ್ಟಿನಲ್ಲಿ ಕ್ರೀಡಾಂಗಣದಲ್ಲಿರ್ಬೋದು RCB ಟೀಮ್ಗೂ ಸಂತೋಷದ ದಿನ